ॐ भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैरङ्गैस्तुष्टवांसस्तनूभिः व्यशेमदेवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಮಾರ್ಗಶೀರ್ಷ ಬಹುಳ ತ್ರಯೋದಶಿ ಅತ್ಯಂತ ಶ್ರೇಷ್ಠವಾದಂತಹ ಪ್ರದೋಷ ಪೂಜೆ, ಅದರಲ್ಲೂ ಮಂದವಾಸರ ಶನಿವಾರ ಪ್ರದೋಷ ಬರುವಂಥದ್ದು ಅತ್ಯಂತ ವಿಶೇಷ. ಯಾರು ಪ್ರದೋಷ ಪೂಜೆಯನ್ನು ಆಚರಿಸಿ ನಮಕ ಚಮಕ ಸಹಿತ ರುದ್ರಾಭಿಷೇಕವನ್ನು ಪ್ರತಿ ಪ್ರದೋಷದಂದು ಬಹುಳ ತ್ರಯೋದಶಿಯಂದು ನೆರವೇರಿಸುವರೋ ಅವರ ಎಲ್ಲ ಪಾಪಗಳೂ ಕಳೆದು ಹೋಗುವವು. ಅಂತಹ ಶ್ರೇಷ್ಠವಾದಂತಹ ಮಾರ್ಗಶೀರ್ಷ ಬಹುಳ ತ್ರಯೋದಶಿ ಡಿಸೆಂಬರ್ ತಿಂಗಳ 28ನೇ ತಾರೀಕು ಮಂದವಾಸರ ಶನಿವಾರ. ಇಂತಹ ಶ್ರೇಷ್ಠವಾದಂತಹ ಪ್ರದೋಷದಂದು ನಾವು ಶ್ರೀ ಶಿವಸ್ತುತಿ, ಒಂದು ಶಿವಸ್ತೋತ್ರವನ್ನು ಹಾಡೋಣ. ಶ್ರದ್ಧೆಯಿಂದ ಆಲಿಸುವಂತವರಾಗಿ. ವಂದೇ ಶಂಭುಮುಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯಶಶಾಂಕವನ್ಹಿನಯನಂ ವಂದೇ ಮುಕುಂದಪ್ರಿಯಂ ವಂದೇ ಭಕ್ತಜನಾಶ್ರಯಂ ಚ ವರದಂ ವಂದೇ ಶಿವಂ ಶಂಕರಂ ವಂದೇ ಸರ್ವಜಗದ್ವಿಹಾರಮತುಲಂ ವಂದೇಂಧಕಧ್ವಂಸಿನಂ ವಂದೇ ದೇವಶಿಖಾಮಣಿಂ ಶಶಿನಿಭಂ ವಂದೇ ಹರೇರ್ವಲ್ಲಭಂ ವಂದೇ ನಾಗಭುಜಂಗಭೂಷಣಧರಂ ವಂದೇ ಶಿವಂ ಚಿನ್ಮಯಂ ವಂದೇ ಭಕ್ತಜನಾಶ್ರಯಂ ಚ ವರದಂ ವಂದೇ ಶಿವಂ ಶಂಕರಂ ವಂದೇ ದಿವ್ಯಮಚಿಂತ್ಯಮದ್ವಯಮಹಂ ವಂದೇರ್ಕದರ್ಪಾಪಹಂ ವಂದೇ ನಿರ್ಮಲಮಾದಿಮೂಲಮನಿಶಂ ವಂದೇ ಮಖಧ್ವಂಸಿನಂ ವಂದೇ ಸತ್ಯಮನಂತಮಾದ್ಯಮಭಯಂ
वन्देति शान्ताकृतिम् वन्दे भक्तजनाश्रयं च वरदम् वन्दे शिवं शङ्करम् वन्दे भक्तजनाश्रयं च वरदम् वन्दे शिवं शङ्करम् वन्दे शिवं शङ्करम् ಒಂದು ಸುಂದರವಾದ ಶಿವನ ಭಜನೆ. ಈ ಶಿವ ಭಜನೆಯನ್ನು ಮಾಡುವ ಮುನ್ನ 3 ಬಾರಿ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸೋಣ. ಎಲ್ಲರೂ ಕೂಡ ನಮ್ಮೊಟ್ಟಿಗೆ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಬಹುದು 3 ಬಾರಿ. ನೇರವಾಗಿ ಕುಳಿತುಕೊಳ್ಳಿ, ಕಣ್ಣುಗಳು ಸಹಜವಾಗಿ ಮುಚ್ಚಿರಲಿ. ಓಂ ತ್ರ್ಯಂಬಕೈ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೇಯಮಾಮೃತಾತ್. ಓಂ ತ್ರ್ಯಂಬಕೈ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೇಯಮಾಮೃತಾತ್. ಓಂ ತ್ರ್ಯಂಬಕೈ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೇಯಮಾಮೃತಾತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯುವುದು. ಸಂಸ್ಕೃತದ ಒಂದು ಶಿವ ಭಜನೆ ನಾವು ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಶಿವಾಯ ಪರಮೇಶ್ವರಾಯ ಶಶಿಶೇಖರಾಯ ನಮೋ. ಶಿವಾಯ ಪರಮೇಶ್ವರಾಯ ಶಶಿಶೇಖರಾಯ ನಮೋ. ಭವಾಯ ಗುಣಸಂಭವಾಯ ಶಿವತಾಂಡವಾಯ ನಮೋ. ಭವಾಯ ಗುಣಸಂಭವಾಯ ಶಿವತಾಂಡವಾಯ ನಮಃ. ಶಿವಾಯ ಪರಮೇಶ್ವರಾಯ ಚಂದ್ರಶೇಖರಾಯ ನಮಃ. ಶಿವಾಯ ಪರಮೇಶ್ವರಾಯ ಚಂದ್ರಶೇಖರಾಯ ನಮಃ. ಭವಾಯ ಗುಣಸಂಭವಾಯ ಶಿವತಾಂಡವಾಯ ನಮೋ. ಭವಾಯ ಗುಣಸಂಭವಾಯ ಶಿವತಾಂಡವಾಯ ನಮೋ. ಶಿವತಾಂಡವಾಯ ನಮೋ.
ಶಿವತಾಂಡವಾಯ ನಮೋ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜಯ ಜಯ ರಘುವೀರ ಸಮರ್ಥ ಶ್ರೀ ಸದ್ಗುರುನಾಥ್ ಮಹಾರಾಜ ಕಿ ಜಯ. ಹರ ಹರ ನಮಃ ಪಾರ್ವತಿ ಪತಯೇ. ಹರ ಹರ ಮಹಾದೇವ ಶಂಭೋ. ಶ್ರೀಮದ್ ಭಗವದ್ಗೀತೆಯ ಅಧ್ಯಯನವನ್ನು ಮುಂದುವರಿಸೋಣ. ತ್ರಯೋದಶೋಧ್ಯಾಯ. ನೋಡಿ, ತ್ರಯೋದಶಿ ತಿಥಿ, ತ್ರಯೋದಶೋಧ್ಯಾಯ, 13ನೆಯ ಅಧ್ಯಾಯ. ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ. ಈ ಅಧ್ಯಾಯದ 7ನೆಯ ಶ್ಲೋಕದಿಂದ 11ನೆಯ ಶ್ಲೋಕದವರೆಗೆ ಪಾರಾಯಣವನ್ನು ಮಾಡೋಣ. ಆ ಶ್ಲೋಕಗಳನ್ನು, ಈ 5 ಶ್ಲೋಕಗಳನ್ನು ಪರದೆಯ ಮೇಲೆ ಹಂಚಿಕೊಂಡಿದ್ದೇವೆ. 7ರಿಂದ 11 ಒಟ್ಟಿಗೆ ಪಾರಾಯಣ ಮಾಡುವ. ಯಾರಲ್ಲಿ ಶ್ರೀಮದ್ ಭಗವದ್ಗೀತೆಯ ಗ್ರಂಥವಿಲ್ಲ ಅವರು ಪರದೆಯ ಮೇಲೆ ಶ್ಲೋಕಗಳಿದೆ, ಅದನ್ನು ನೋಡಿಕೊಂಡು ತಾವು ನಮ್ಮೊಡನೆ ಪಾರಾಯಣವನ್ನು ಮಾಡಬಹುದು. 13ನೇ ಅಧ್ಯಾಯ 7ರಿಂದ 11ರವರೆಗೆ, 11ರವರೆಗೆ. ಕೆಲವು ಪುಸ್ತಕದಲ್ಲಿ 8ರಿಂದ 12 ಅಂತ ಇದೆ, ಎರಡು ಕೂಡ ಒಂದೇ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ತ್ರಯೋದಶೋಧ್ಯಾಯಃ. ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗಃ. ಶ್ರೀ ಭಗವಾನುವಾಚ. ಅಮಾನಿತ್ವಮದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮವಿನಿಗ್ರಹಃ ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವ ಚ ಜನ್ಮ ಮೃತ್ಯುಜರಾ ವ್ಯಾಧಿ ದುಃಖದೋಷಾನುದರ್ಶನಂ ಆಸಕ್ತಿರನಭಿಷ್ವಂಗಃ ಪುತ್ರದಾರಗೃಹಾದಿಷು ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು ಮಯಿ ಚಾನನ್ಯಯೋಗೇನ ಭಕ್ತಿರವ್ಯಭಿಚಾರಿಣೀ ವಿವಿಕ್ತದೇಶ ಸೇವಿತ್ವಂ ಅರತಿರ್ಜನ ಸಂಸದಿ ಅಧ್ಯಾತ್ಮಜ್ಞಾನನಿತ್ಯತ್ವಂ ತತ್ವಜ್ಞಾನಾರ್ಥದರ್ಶನಂ ಏತಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನೈ ಯದತೋನ್ಯಥಾ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. 13ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಮಾನವ ವಿಕಾಸದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಲಾಗಿದೆ. ಕ್ಷೇತ್ರ ಯಾವುದು, ಕ್ಷೇತ್ರಜ್ಞನು ಯಾರು, ಇದರ ಬಗ್ಗೆ ವಿಶ್ಲೇಷಣೆಯನ್ನು ಮುಂದುವರಿಸೋಣ. ಇದರ ಅಂಗವಾಗಿ ಮಾನವನು ಯಾವುದು ಜ್ಞಾನ, ಯಾವುದು ಕ್ಷೇತ್ರ ಎಂಬುದನ್ನು ತಿಳಿದುಕೊಳ್ಳಬೇಕು. ಕ್ಷೇತ್ರವೆಂದರೆ ಜ್ಞಾನ, ಪ್ರಾಪಂಚಿಕ ಜ್ಞಾನ. ಕ್ಷೇತ್ರಜ್ಞ ಎಂದರೆ ವಿಜ್ಞಾನ, ಪಾರಮಾರ್ಥಿಕ ತತ್ವವನ್ನು ಅನುಭಾವಿಸುವುದು ಕ್ಷೇತ್ರಜ್ಞನ ಲಕ್ಷಣ.
ಕ್ಷೇತ್ರ ಜ್ಞಾನ, ಕ್ಷೇತ್ರಜ್ಞ, ವಿಜ್ಞಾನ, ವಿಶೇಷವಾದಂತಹ ಜ್ಞಾನ, ವಿಜ್ಞಾನ. ಈ ಜ್ಞಾನದ ಅಡಿಯಲ್ಲಿ ಯಾರು ಇದನ್ನು ಆಸ್ವಾದಿಸಬಹುದೋ ಅವರ ಗುಣಗಳನ್ನು ಹೇಳಲಾಗಿದೆ. ಅಥವಾ ಯಾರಲ್ಲಿ ಜ್ಞಾನದ ಒಂದು ಉತ್ಕಟೇಚ್ಛೆ ಇದೆಯೋ, ಹಂಬಲವಿದೆಯೋ, ಜಿಜ್ಞಾಸುತನ ಇದೆಯೋ, ಅವರು ಇಂತಹ ಗುಣಗಳನ್ನು ಹೊಂದಿರತಕ್ಕದ್ದು. ಅಥವಾ ಯಾರಲ್ಲಿ ಜ್ಞಾನವಿದೆ ಅವರು ಈ ಗುಣಗಳನ್ನು ಹೊಂದಿರ್ತಾರೆ. ಅಮಾನಿತ್ವಂ, ಅದಂಭಿತ್ವಂ, ಅಹಿಂಸಾ, ಕ್ಷಾಂತಿ, ಆರ್ಜವಂ, ಆಚಾರ್ಯೋಪಾಸನಂ, ಶೌಚಂ, ಸ್ಥೈರ್ಯಂ, ಆತ್ಮವಿನಿಗ್ರಹ. ಇಷ್ಟನ್ನು ವಿಚಾರ ಮಾಡಿದ್ದೇವೆ. ಅದರ ಮುಂದಿನ ಶ್ಲೋಕದಲ್ಲಿ ಇಂದ್ರಿಯಾರ್ಥೇಶು ವೈರಾಗ್ಯಂ, ಇದರ ಬಗ್ಗೆ ಕೂಡ ಚರ್ಚೆಯಾಗಿದೆ. ಅನಹಂಕಾರ ಏವಚ, ಮೂರನೆಯ ಗುಣ ಈ ಶ್ಲೋಕದಲ್ಲಿ, 8ನೇ ಶ್ಲೋಕದಲ್ಲಿ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷ ಅನುದರ್ಶನಂ. ಮತ್ತೊಮ್ಮೆ ಮೆಲುಕು ಹಾಕೋಣ. ಈ ಶ್ಲೋಕದ 3 ಗುಣಗಳು, 3 ಜ್ಞಾನದ ಲಕ್ಷಣಗಳು, ಜ್ಞಾನಿಯ ಗುಣಗಳು. ಮೊದಲನೇದು ಯಾವುದಾಗಿತ್ತು? ಇಂದ್ರಿಯಾರ್ಥೇಶು ವೈರಾಗ್ಯ, ವಿರಕ್ತಿ ಭಾವ. ಇಹ ಮತ್ತು ಪರದ ಭೋಗಗಳಲ್ಲಿ, ಸಮಸ್ತ ಇಂದ್ರಿಯ ವಿಷಯಗಳಲ್ಲಿ ಆಸಕ್ತಿ, ಪ್ರೀತಿ, ಕೋರಿಕೆಗಳು ಇಲ್ಲದಿರುವುದೇ ಇಂದ್ರಿಯಾರ್ಥೇಶು ವೈರಾಗ್ಯ. ಅನಹಂಕಾರ, ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಅಹಂಕಾರ ಅಂದರೆ ಅಹಂಬುದ್ಧಿ. ಅಹಂಬುದ್ಧಿಯನ್ನು ಬಿಟ್ಟು ಬಿಡುವುದು, ಅಹಂಕಾರವನ್ನು ತೊರೆಯುವುದು. ನಾನು ಇಂತಹವನು, ನನ್ನ ಐಡೆಂಟಿಟಿ ಹೀಗೆ, ನಾನು ಮಾಡಿದೆ, ನನ್ನಿಂದಲೇ ಎಲ್ಲವೂ ಆಗುತ್ತಿದೆ ಅಥವಾ ಆಗಿತ್ತು ಎಂದು ಹೆಮ್ಮೆ ಪಡುವ ಆ ದರ್ಪತನವನ್ನು, ಆ ಅಹಂಬುದ್ಧಿಯನ್ನು ಬಿಟ್ಟು ಬಿಡುವುದೇ ಅನಹಂಕಾರ. ಇಂದು ನಾವು ಚರ್ಚೆ ಮಾಡಬೇಕಾಗಿರುವಂತಹ ಗುಣ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷ ಅನುದರ್ಶನ. ವಾಕ್ಯ ಬಹಳ ದೊಡ್ಡದು, ಆದರೆ ಗುಣ ಅತ್ಯಂತ ಸರಳ. ಏನದು? ಜನ್ಮ, ಮೃತ್ಯು, ರೋಗ, ವ್ಯಾಧಿ, ರೋಗ. ನೋಡಿ, ವ್ಯಾಧಿ ಅಂದ್ರೆ ಶರೀರದ ರೋಗ, ಆಧಿ ಎಂದರೆ ಮನಸ್ಸಿನ ರೋಗ. ಆಧಿ ವ್ಯಾಧಿ. ಜನ್ಮ ಮೃತ್ಯು, ಜರ ಅಂದ್ರೆ ಮುಪ್ಪು. ಜನ್ಮ ಮೃತ್ಯು ಜರ ವ್ಯಾಧಿ ರೋಗ, ದುಃಖಗಳು, ಮಾನಸಿಕವಾಗಿ ಅನೇಕ ಪೀಡೆಗಳು, ಮಾನಸಿಕ ರೋಗ. ದುಃಖ ಅಂದ್ರೆ ಮಾನಸಿಕ ರೋಗ. ಅದು ಇವೆಲ್ಲ ದೋಷಗಳನ್ನು ಮತ್ತು ಇದಕ್ಕೆ ಹೊರತುಪಡಿಸಿ ಯಾವ ಯಾವ ದೋಷಗಳಿವೆ ಅವೆಲ್ಲವನ್ನು ಕೂಡ ನಾವು ಪದೇ ಪದೇ ವಿಚಾರ ಮಾಡುತ್ತಿರಬೇಕು. ಬಿಡುಗಡೆಗಾಗಿ, ಜ್ಞಾನಾರ್ಜನೆಗಾಗಿ ಹೆಚ್ಚು ಒತ್ತನ್ನು ನಾವು ಕೊಡಬೇಕು. ಹೆಚ್ಚಿನ ಸಮಯವನ್ನು ಇದರ ವಿಶ್ಲೇಷಣೆಯಲ್ಲಿ, ವಿಮರ್ಶೆಯಲ್ಲಿ, ನಿಷ್ಕರ್ಷೆಯಲ್ಲಿ ಪರಿಷ್ಕರಿಸಬೇಕು. ನೋಡಿ, ಒಂದೊಂದು ಬಹಳ ಅಗಾಧವಾದಂತಹ ಜ್ಞಾನ ರಾಶಿ ಇದು, ಜ್ಞಾನ ಭಂಡಾರ ಇದು. ಗುರುಕುಲದಲ್ಲಿ ನಿವಾಸಿಸಿ ಅನೇಕ ವರ್ಷಗಳು ತಪಸ್ಸನ್ನು ಆಚರಿಸಿ ನಂತರ ನಾವು ಈ ಪ್ರಾಪಂಚಿಕತನದ ಯಾತ್ರೆಯಲ್ಲಿ ತೊಡಗಬೇಕು. ಅಧಿಕಾಂಶ ಜನರು ತಯಾರಿಕೆ ಇಲ್ಲದೆ ಜೀವನ ಯಾತ್ರೆಯನ್ನು ಮಾಡ್ತಾ ಇರ್ತಾರೆ. ಗೊತ್ತಿಲ್ಲ, ಗುರಿ ಇಲ್ಲ. ಗಾಳಿ ಬಂದಾಗ ತೂರಿಕೊ ಅನ್ನುವ ಹಾಗೆ ಹೇಗೆ ಬರುತ್ತೋ ಹಾಗೆ ಧಾವಿಸಿ ಧಾವಂತದಲ್ಲಿ ಮುಂದೆ ಸಾಗ್ತಾ ಇದ್ದಾರೆ. ಯಾರಿಗೂ ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಿಲ್ಲ, ಯಾತಕ್ಕೆ ಹೋಗ್ತಾ ಇದ್ದೀವಿ ಗೊತ್ತಿಲ್ಲ.
ಒಟ್ಟು ಜೀವನ ಸಾಗ್ತಾ ಇದೆ. ಪ್ರತಿನಿತ್ಯ 3-4 ಬಾರಿ ಉಂಡು ಮಲಗಿ ನಿದ್ರಿಸಿ ಇಂದ್ರಿಯ ಭೋಗಗಳಲ್ಲಿ ಕಾಲವನ್ನ ಕಳೆದು ಏನೋ ಜೀವನದಲ್ಲಿ ಸಾಧಿಸಿದೆ ಎಂದುಕೊಳ್ಳುವರು. ಇದು ಮೂರ್ಖತನದ ಪರಮಾವಧಿ, ಫೂಲ್ ಆಫ್ ದಿ ಹೈಯೆಸ್ಟ್ ಆರ್ಡರ್. ವಿಚಾರ ಮಾಡಿ, ಎಲ್ಲಿಯವರೆಗೆ ನಾವು ಈ ಜ್ಞಾನ ವಿಜ್ಞಾನದ ಶೋಧನೆಯನ್ನು ಮಾಡುವುದಿಲ್ಲ, ಪರಿಶೋಧನೆಯನ್ನು ಮಾಡುವುದಿಲ್ಲ, ಇಫ್ ಯು ಡು ನಾಟ್ ರಿಸರ್ಚ್ ಆನ್ ವಾಟ್ ಈಸ್ ನಾಲೆಜ್ ಅಂಡ್ ವಾಟ್ ಇಸ್ ಸುಪ್ರೀಂ ನಾಲೆಜ್, what we have spent these years is merely a waste. Think. ಉಂಡು ತಿಂದು ಮಲಗಿ ಒಂದು ದಿನ ಸಾಯುವುದಕ್ಕೆ ಈ ಶರೀರ ಬೇಕಾಗಿಲ್ಲ. ಶರೀರ ದೊರಕಿದೆ, ಮಾನವನಾಗಿ ಹುಟ್ಟಿದ್ದೇವೆ. ನಾವು ಗಂತವ್ಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು, ಶಾಸ್ತ್ರದ ಮುಖಾಂತರ, ಗುರುಗಳ ಮೂಲಕ. ವಿಚಾರ ಮಾಡಿ, ಅಧ್ಯಾತ್ಮ ಸಾಧನೆ ಅಂದ್ರೆ ಸುಮ್ಮನೆ ಕಾಲ ಕಳೆಯುವುದಕ್ಕೆ ಇರುವಂತಹ ಒಂದು ಅಭ್ಯಾಸವಲ್ಲ. ಇದರಲ್ಲಿ ತನ್ಮಯತೆ ಇದೆ, ತಲ್ಲೀನತೆ ಇದೆ, ಪರಿಶುದ್ಧತೆ ಇದೆ, ಆರೋಗ್ಯವಿದೆ, ತೃಪ್ತಿ ಇದೆ, ಸಂತೃಪ್ತಿ ಇದೆ. ಹಾಗಾದ್ರೆ ಒಂದೊಂದಾಗಿ ನೋಡೋಣ. ಜನ್ಮ ಜರಾ ವ್ಯಾಧಿ ದುಃಖ ದೋಷಾನುದರ್ಶನ. ಹೌದಲ್ಲ? ಜನ್ಮ ಮೃತ್ಯು ಜರಾ ವ್ಯಾಧಿ ಇವೆಲ್ಲವನ್ನು ಕೂಡ ಒಂದೊಂದಾಗಿ ಪರಿಶೀಲಿಸೋಣ ಆಚಾರ್ಯ ಶಂಕರರ ಭಾಷ್ಯದ ಮೂಲಕ. ನೋಡಿ, ಆಚಾರ್ಯ ಶಂಕರ ತಿಳಿಸ್ತಾರೆ, ಜನ್ಮ ಚ ಮೃತ್ಯುಶ್ಚ ಜರಾಚ ವ್ಯಾಧಯಶ್ಚ ದುಃಖಾನಿ ಚ ತೇಷು ಜನ್ಮಾದಿ ದುಃಖಾಂತೇಷು ಪ್ರತ್ಯೇಕಂ ದೋಷಾನುದರ್ಶನಂ. ಒಂದೊಂದನ್ನು ಕೂಡ ಪ್ರತ್ಯೇಕವಾಗಿ ನಾವು ಅದರ ದೋಷವನ್ನು ನೋಡಬೇಕು ಅಂತ ಹೇಳ್ತಾರೆ. ಜನ್ಮದಲ್ಲಿ ದೋಷ, ಮೃತ್ಯುವಿನಲ್ಲಿ ದೋಷ, ಜರ ಮುಪ್ಪಿನಲ್ಲಿ ದೋಷ, ವ್ಯಾಧಿ ರೋಗಗಳಲ್ಲಿ ದೋಷ, ದುಃಖದಲ್ಲಿ ದೋಷ. ದೋಷಗಳ ಸರಮಾಲೆಯೇ ನಮ್ಮ ಜೀವನ ಸಾಗಿದೆ. ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇದ್ದೇವೆ ನಾವು ಗಮನಿಸಬೇಕು, ತಪ್ಪಾಗದ ಹಾಗೆ ಜೀವನವನ್ನು ನಡೆಸಬೇಕು. ಹಾಗಾದ್ರೆ ಜನ್ಮದಲ್ಲಿ ಏನಿದೆ ದೋಷ ನೋಡಿ, ಹೇಳ್ತಾರೆ, ಜನ್ಮನಿ ಗರ್ಭವಾಸ ಯೋನಿದ್ವಾರ ನಿಸ್ಸರಣಂ ದೋಷ ತಸ್ಯ ಅನುದರ್ಶನಂ ಆಲೋಚನಂ. ಅನುದರ್ಶನಂ ಅದರ ಅರ್ಥ ಏನು? ಆಲೋಚಿಸತಕ್ಕದ್ದು ಅಂತ ಅರ್ಥ. ಆಚಾರ್ಯ ಶಂಕರ್ ಹೇಳ್ತಾರೆ ನೋಡಿ, ಅನುದರ್ಶನ ಅಂದ್ರೆ ಮತ್ತೆ ಮತ್ತೆ ನೋಡೋದು ಅಂತಲ್ಲ, ಮತ್ತೆ ಮತ್ತೆ ಚಿಂತಿಸುವುದು ಅಂತ ಅರ್ಥ. ಚಿಂತನ ಮಂಥನವನ್ನು ಮಾಡುವಿಕೆ. ಈ ಹುಟ್ಟು ಮೊದಲಾಗಿ ದುಃಖದವರೆಗಿನವು, ದುಃಖದವರೆಗಿನವುಗಳಲ್ಲಿ ಒಂದೊಂದರಲ್ಲಿಯೂ ದೋಷವನ್ನು ಅನುದರ್ಶನ, ಅನುದರ್ಶನ ಅಂದ್ರೆ ಚಿಂತನ ಮಾಡುತ್ತಿರುವುದು. ಹುಟ್ಟಿನಲ್ಲಿ ಗರ್ಭದಲ್ಲಿರುವುದು ಯೋನಿಯ ಮೂಲಕವಾಗಿ ಹೊರಕ್ಕೆ ಬರುವುದು ಎಂಬುದೇ ದೋಷವು. ಅದನ್ನು ಅನುದರ್ಶನ ಮಾಡುವುದು ಎಂದರೆ ಆಲೋಚಿಸುವುದು. ಈಗ ನಾವು ಆಲೋಚಿಸಲೇಬೇಕು, ಏನು ಜನ್ಮದಲ್ಲಿ ಏನಿದೆ ದೋಷ ಅಂತೇಳಿ. ವಿಚಾರ ಮಾಡಿ, ಆ ಭ್ರೂಣ, ದ ಫೀಟಸ್, ಅದು ಎಲ್ಲಿರುತ್ತೆ ಹೇಳಿ? ಗರ್ಭದಲ್ಲಿ. ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಗೊತ್ತಿಲ್ಲದೆ ಇದ್ರೆ ವಿಡಿಯೋ ಮುಖಾಂತರವಾಗಿ ನೋಡಿ. ಈಗೆಲ್ಲ ಆಧುನಿಕದಲ್ಲಿ ಯೂಟ್ಯೂಬ್ ಲಭ್ಯವಿದೆ. ಕೇವಲ ಟೈಪ್ ಮಾಡಿ ನೀವು, ಏನಂತ, ಬರ್ತ್ ಆಫ್ ಎ ಹ್ಯೂಮನ್ ಬೀಯಿಂಗ್ ಅಂತ ಹಾಕ್ಬಿಡಿ, ನೋಡಿ ವಿಡಿಯೋ. ಅದರಲ್ಲಿ ಏನಿದೆ ಹೇಳಿ? ಆ ಭ್ರೂಣ ಎಲ್ಲಿ ಬೆಳೀತಾ ಇದೆ? ಕೇವಲ ಒಂದೇ ಒಂದು ವೀರ್ಯದ ತೊಟ್ಟು ಅದು ಆಗಿತ್ತು, ಕೇವಲ ಬಿಂದು ಮಾತ್ರ ಅಷ್ಟೇ. ಆ ಬೀಜ ಮಾತೆಯ ಬೀಜದೊಂದಿಗೆ ಬೆರೆಕೆ ಆಯಿತು, ಹೌದಲ್ಲ? a single seed became two. The two seeds came together and multiplied itself in many times. 2 became 4, 4 became 8, 8, 16, 32, 64. ಬೆಳೀತಾ 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 ಹೋಯ್ತು.
ಎಷ್ಟೊಂದು ಬದಲಾವಣೆಗಳಾಯಿತು ಆ ಭ್ರೂಣದಲ್ಲಿ. ಅವಯವಗಳು ಹುಟ್ಟಿಕೊಂಡವು ಗರ್ಭದಲ್ಲಿ. ಆದರೆ ಗರ್ಭವಾಸ ಎಲ್ಲಿದೆ? ಆ ಭ್ರೂಣ ಗರ್ಭದಲ್ಲಿ ಎಲ್ಲಿದೆ? ಎಲ್ಲಿ ಮಲಮೂತ್ರಗಳ ಜಾಗ ಇದೆಯೋ ಅಲ್ಲಿತ್ತು ಭ್ರೂಣ. ನೋಡಿ, ಮಲಮೂತ್ರ ಎಂದರೇನೆ ದೋಷ, ಹೌದಲ್ಲ? ನಾವೇನಾದ್ರೂ ಶೌಚಾಲಯಕ್ಕೆ ಹೋದ್ರೆ ಸ್ನಾನ ಮಾಡಿ ಬರಬೇಕು ಅಂತಾರೆ ಹಿರಿಯರು. ಕೆಲವರಿಗೆ ಪ್ರತಿ ಸಲ ಶೌಚಕ್ಕೆ ಹೋದಾಗಲೂ ಸ್ನಾನ ಮಾಡಕ್ಕೆ ಆಗೋದಿಲ್ಲ ಅಂತೇಳಿ ಹಿರಿಯರು ಏನ್ ಮಾಡಿದ್ರು? ಕೈ ಕಾಲುಗಳನ್ನು ತೊಳೆದುಕೊಂಡು ಬನ್ನಿ ಎಂದ್ರು, ಹೌದಲ್ಲ? ಶುಚಿತ್ವ, ಅದರಲ್ಲೂ ಸೋಪ್ ಹಾಕಿ ಕೈ ತೊಳೆದುಕೊಳ್ಳಿ, ಅಥವಾ ಸ್ಯಾನಿಟೈಸರ್ ಇದ್ರೆ ಅದರಿಂದ ಕೈಯನ್ನು ತೊಳೆದುಕೊಳ್ಳಿ. ಯಾಕೆ? ನೀವು ಮಲವನ್ನ ಮುಟ್ಟಿದ್ದೀರಿ, ದೋಷಯುಕ್ತವಾಗಿದೆ ಮಲಮೂತ್ರ, ಹೌದಲ್ಲ? ಮೈಲಿಗೆ ಅದು ಮುಟ್ಟಬಾರದು. ಮುಟ್ಟಿದ ಕೂಡಲೇ ತಕ್ಷಣ ಕೈ ತೊಳೆದುಕೊಳ್ಳಿ, ಕಾಲು ತೊಳೆದುಕೊಳ್ಳಿ, ಹಿಮ್ಮಡಿಯನ್ನು ತೊಳೆದುಕೊಳ್ಳಿ, ಅದಾದ ನಂತರ ಸರಿಯಾಗಿ ಒರೆಸಿಕೊಳ್ಳಿ. ಕೆಲವರು ಸುಮ್ಮನೆ ಕಾಲು ತೊಳ್ಕೊಂಡು ಹಾಗೇ ಬಂದ್ಬಿಡ್ತಾರೆ. ಅವರ ಹೆಜ್ಜೆ ಗುರುತು ಎಲ್ಲ ಕಡೆ ಆಗತ್ತೆ. ಆಹಾ, ಹೆಜ್ಜೆ ಗುರುತು ಆಗಲೇಬಾರದು. ಹೇಗೆ ಒರೆಸಿಕೊಳ್ಳಬೇಕು ಕೈ ಕಾಲುಗಳು ಅಂದ್ರೆ ಸಂಪೂರ್ಣ ಶುಷ್ಕವಾಗಬೇಕು, ಒಣಗಿರಬೇಕು, ಆ ರೀತಿ ಒರೆಸ್ಕೊಳ್ಬೇಕು. ಅದರಲ್ಲೂ ಬಹಳ ಪ್ರಮುಖವಾಗಿ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ, ನಮ್ಮ ಬೆರಳುಗಳ, ಕೈ ಬೆರಳುಗಳ ಸಂಧಿ ಹಾಗೂ ಕಾಲು ಬೆರಳುಗಳ ಸಂಧಿಯನ್ನು ಕೂಡ ಒರೆಸಿಕೊಳ್ಳಬೇಕು. ಇಲ್ಲದಿದ್ರೆ ಅಲ್ಲಿ ಇನ್ಫೆಕ್ಷನ್ ಆಗಿಬಿಡತ್ತೆ. ಎಷ್ಟೋ ಪಾದಗಳ ಚರ್ಮಗಳು ನೋಡಿ, ಹಿಂದೆ ಎಲ್ಲ ಒಡೆದೋಗಿರುತ್ತೆ. ಅಥವಾ ಆ ಮುಂಭಾಗದ ಬೆರಳುಗಳ ಸಂಧಿಗಳಲ್ಲಿ ಯಾವ್ಯಾವ್ದೋ ಬಿಳಿ ಬಿಳಿ ಮಚ್ಚೆಗಳು ಕಾಣಿಸ್ಕೊಂಡಿರುತ್ತೆ. ಯಾಕೆ? ಅವರಲ್ಲೂ ಒರೆಸ್ಕೊಳ್ಳೋದೇ ಇಲ್ಲ. ಅಲ್ಲಿ ನೀರು ಹಾಕಿ ಹಾಗೆ ಬಿಟ್ಬಿಡ್ತಾರೆ. ಹಾಗೆ ಬಿಡಬಾರ್ದು, ಬಿಟ್ರೆ ಮತ್ತೆ ಆ ರೀತಿ ಆಗತ್ತೆ. ಉದಾಹರಣೆಗೆ ನೋಡಿ, ಪ್ರತಿಯೊಬ್ಬರ ಮನೆ ಗೇಟ್ ಇರುತ್ತೆ ನೋಡಿ. ಗೇಟು ಸಾಮಾನ್ಯವಾಗಿ ಕಬ್ಬಿಣದ್ದೇ, ಹಿಂದಿನ ಎಲ್ಲ ಕಬ್ಬಿಣದ ಗೇಟ್ಗಳು ಇರ್ತವೆ. ಅಲ್ಲಿ ಸಾರಿಸಬೇಕು, ಪ್ರತಿದಿನ ಸಾರಿಸಬೇಕು. ನೀರು ಹಾರೇ ಹಾರುತ್ತೆ ಕಬ್ಬಿಣದ ಮೇಲೆ. ಅವರೇನಾದ್ರೂ ಆ ಗೇಟನ್ನು ಒರೆಸ್ತಾರೇನು? ಗೇಟ್ ಹಾರಿದ ನೀರು ಹಾರಿದ ಕೂಡಲೇ ಇಲ್ಲ, ಹಾಗೆ ಬಿಟ್ಬಿಡ್ತಾರೆ. ಅದು ಗಾಳಿಗೆ ಬಿಸಿಲಿಗೆ ತಾನೇ ಒಣಗೋಗುತ್ತೆ. ಆದರೆ ಅನೇಕ ವರ್ಷಗಳ ತರುವಾಯ ನೋಡಿ, ಆ ಗೇಟ್ ಕೆಳಗಡೆ ಇರುವಂತಹ ಕಂಬಿ ಇದೆಯಲ್ಲ, ಕಬ್ಬಿಣ, ಅದು ತುಕ್ಕು ಹಿಡಿಯತ್ತೆ. ಮೇಲ್ಗಡೆ ಭಾಗದಲ್ಲಿ ಅಷ್ಟು ತುಕ್ಕು ಹಿಡಿಯಲ್ಲ. ಯಾಕೆ? ಅಲ್ಲಿ ಅಷ್ಟು ನೀರು ನಾವು ಬೀಳಿಸೋದಿಲ್ಲ ಪ್ರತಿನಿತ್ಯ. ಮಳೆಗಾಲದಲ್ಲಿ ಮಾತ್ರ ಬೀಳತ್ತೆ, ತಾನೇ ಒಣಗೋಗುತ್ತೆ. ಮಳೆ ಇಲ್ಲದೆ ಇರಬೇಕಾದ್ರೆ ಅದು ಶುಷ್ಕವಾಗಿ ಇರುತ್ತೆ. ಆದ್ರೆ ಕೆಳಗಿನ ಭಾಗ ಇದೆ ನೋಡಿ, ಗೇಟ್ ಕೆಳಗಿನ ಭಾಗ, ಅಲ್ಲಿ ಸಾರಿಸುವಾಗ ನೀರು ಹಾರ್ತಾ ಇರುತ್ತೆ. ಎಷ್ಟು ನೀರು ಹಾರುವುದೋ ಅಷ್ಟು ಬೇಗ ಆ ಕಬ್ಬಿಣ ತುಕ್ಕು ಹಿಡಿಯುವುದು. ಅನೇಕ ವರ್ಷಗಳ ತರುವಾಯ ಮತ್ತೆ ಗೇಟ್ ಬದಲಾವಣೆ ಮಾಡಬೇಕು, ಇಲ್ಲ ಬೇರೆ ಕಬ್ಬಿಣವನ್ನು ಸೇರಿಸಿ ವೆಲ್ಡಿಂಗ್ ಮಾಡಿಸಬೇಕು, ಹೌದಲ್ಲ? ಅದೇ ರೀತಿ ನಮ್ಮ ಪಾದಗಳ ಮೇಲಿರುವ ನೀರು ಕೂಡ ಚೆನ್ನಾಗಿ ಒರೆಸ್ಕೊಳ್ಬೇಕು. ನೋಡಿ ಶುಚಿತ್ವ ಹೇಗಿದೆ. ಮಲಮೂತ್ರವೇ ದೋಷ. ಆ ಮಲಮೂತ್ರವಿರುವ ಜಾಗದಲ್ಲಿರುವುದು ಈ ಭ್ರೂಣ. ನಾವು ನೀವು ಕೂಸಾಗಿರುವಾಗ, ಈ ಶರೀರ ಭ್ರೂಣವಾಗಿರುವಾಗ, ಅವಯವಗಳನ್ನು ತಾಳುವಾಗ ಮಾತೆಯ ಗರ್ಭವಾಸ ಮಲಮೂತ್ರವಿರುವ ಜಾಗದಲ್ಲಿ. ನೋಡಿ, ದೋಷಯುಕ್ತವಾದ ಶರೀರ. ಆ ಮಗು ಹೊರಗೆ ಬಂದ ಕೂಡಲೇ ನೋಡಿ, ಅಬ್ಬಬ್ಬಾ, ರಕ್ತಮಯವಾಗಿರುತ್ತೆ. ಅದು ರಕ್ತಮಯ. ಅದಕ್ಕೆ ಯಾರಿಗೂ ತೋರಿಸಲ್ಲ ಅದನ್ನ. ಅವರು ಮೆಟರ್ನಿಟಿ ವಾರ್ಡ್ ಅಲ್ಲಿ, ಆಸ್ಪತ್ರೆಗಳಲ್ಲಿ ಬಾಗಿಲು ಹಾಕ್ಬಿಡ್ತಾರೆ, ಕದ ಹಾಕ್ಬಿಡ್ತಾರೆ. ನೀವೆಲ್ಲ ಗಂಡಸರು ಆಚೆ ಇರಿ, ನೀವು ನಿಮ್ಗೇನ್ ಕೆಲಸ ಇಲ್ಲಿ, ಇಲ್ಲೆಲ್ಲ ಹೆಂಗಸಿರ್ತಾರೆ, ಆಚೆ ಹೋಗಿ. ಯಾಕೆ? ಅದ್ ನೋಡಿದ್ರೆ ನೀವು ಎಷ್ಟು ದೋಷಯುಕ್ತವಾದದ್ದು ಶರೀರ ಗೊತ್ತಾಗ್ಬಿಡುತ್ತೆ. ನೋಡ್ಬೇಕು, ತಿಳಿದುಕೊಳ್ಳಬೇಕು, ಜ್ಞಾನವನ್ನ ಅರಿತುಕೊಳ್ಳಬೇಕು. ಆಮೇಲೆ ಆ ದಾದಿ ಇರ್ತಾರಲ್ಲ, ನರ್ಸ್ ಇರ್ತಾರಲ್ಲ, ಅವರು ಆ ಮಗುವನ್ನು ಚೆನ್ನಾಗಿ ಒರೆಸ್ತಾರೆ. ಆ ನಂತರ ಕೊಂಡಿ ಇರುತ್ತೆ, ತಾಯಿಗೂ ಮಗುವಿಗೂ. ನೋಡಿ, ಅದಕ್ಕೆ ಕರುಳಿನ ಕುಡಿ ಅಂತ ಕರೀತಾರೆ. ಕರುಳಿನ ಕುಡಿ. ಯಾಕೆಂದ್ರೆ ಹೊಕ್ಕಳಿಂದ ಅಂಟಿಕೊಂಡಿರುತ್ತೆ ಮಾತೆಯ ಗರ್ಭಕ್ಕೆ.
ಅದನ್ನ ವೈದ್ಯರು ಕತ್ತರಿಸ್ತಾರೆ. ಮಾತೆಯ ಶರೀರಕ್ಕೂ ಹಾಗೂ ಈ ಜನ್ಮ ತಾಳಿರುವ ಶರೀರವನ್ನು ಬೇರ್ಪಡಿಸ್ತಾರೆ. ಆಗ ತಾಯಿ ನನ್ನ ಮಗು, ನನ್ನ ಮಗಳು, ನನ್ನ ಮಗ ಎಂದು ಪ್ರೀತಿಯಿಂದ ಅಕ್ಕರೆಯಿಂದ ಪಾಲನೆ ಪೋಷಣೆಯನ್ನು ಮಾಡುವರು ಮಾತಾಪಿತೃಗಳು. ನೋಡಿ ದೋಷ ಹೇಗಿದೆ. ಜನ್ಮವೇ ದೋಷ. ಯಾಕೆ? ಮಲಮೂತ್ರ ಇದ್ದಂತಹ ಜಾಗದಿಂದ ಹೊರಗೆ ಬಂದಿರೋದು. ಚೆನ್ನಾಗಿ ಒರೆಸ್ಕೊಂಡು ಆ ನಂತರ ಸ್ನಾನ ಮಾಡ್ತಾ 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 ನಾವೇನ್ ಮಾಡ್ತೀವಿ? ದುರ್ವಾಸನೆಯಿಂದ ಕೂಡಿದ ಶರೀರ ನೋಡಿ. ಆದ್ರಿಂದ ನಾವೇನ್ ಮಾಡ್ತೀವಿ? ಅದಕ್ಕೆ ಡಿಯೋಡರೆಂಟು, ಸೆಂಟು ಇತ್ಯಾದಿಗಳನ್ನು ಲೇಪನ ಮಾಡ್ಕೊಳ್ತೇವೆ. ಶ್ರೀಗಂಧ. ಯಾಕೆ? ಸುಗಂಧಮಯವಾಗಿರ್ಲಿ. ಯಾಕೆ? ಶರೀರ ಇರುವುದೇ ದೋಷದಲ್ಲಿ, ದುರ್ಗಂಧದಲ್ಲಿ. ಯಾರಿಗೂ ಗೊತ್ತಾಗದೇ ಇರಲಿ ಅಂತ ಹೇಳಿ ನಾವೇನ್ ಮಾಡ್ತೇವೆ? ಮೇಲ್ಗಡೆಯಿಂದ ಆ ಸುಗಂಧವನ್ನ ಸಿಂಪಡಿಸಿಕೊಳ್ಳುತ್ತೇವೆ. ಸಿಂಪಡಿಸಿಕೊಂಡಾಗಲೇ ಅರ್ಥವಾಗಬೇಕು ಈ ಶರೀರ ದೋಷಯುಕ್ತವಾದದ್ದು. ಹೌದಾ? ಹಾಗೆ ನೀವು ಎಷ್ಟೇ ಆ ಸುಗಂಧವನ್ನ ಸಿಂಪಡಿಸಿಕೊಳ್ಳಿ, ಮತ್ತೆ ದುರ್ಗಂಧವೇ ಅದು. ಮಲಮೂತ್ರ ಮತ್ತೆ ಮತ್ತೆ ಉತ್ಪನ್ನ ಆಗ್ತಾನೆ ಇರುತ್ತೆ ಶರೀರದಲ್ಲಿ. ಎಷ್ಟೆಷ್ಟು ಆಹಾರ ಸೇವನೆ ಮಾಡ್ತಾ ಇರ್ತೀವಿ ಅಷ್ಟೆಷ್ಟು ಮಲಮೂತ್ರ ಸಿದ್ಧಗೊಳ್ತಾನೆ ಇರುತ್ತೆ ಶರೀರದಲ್ಲಿ. ಅದನ್ನು ಹೊರಗಡೆ ವಿಸರ್ಜನೆ ಮಾಡ್ತಾನೆ ಇರಬೇಕು. ನೀರು ಆಹಾರ ಸೇವನೆ ಮಾಡ್ತಾನೆ ಇರಬೇಕು. ಮಲಮೂತ್ರಾದಿ ವಿಸರ್ಜನೆ ಮಾಡ್ತಾನೆ ಇರಬೇಕು. ಇದು ನಿತ್ಯ ಪ್ರಕ್ರಿಯೆ ಪ್ರತಿಯೊಬ್ಬರದು ಕೂಡ, ಪ್ರತಿ ಪ್ರಾಣಿದು ಕೂಡ. ಅದು ಮೀನಾಗಿರಲಿ, ತಿಮಿಂಗಿಲವಾಗಿರಲಿ, ಮನುಷ್ಯನಾಗಿರಲಿ, ಯಾವುದೇ ಪಕ್ಷಿಯಾಗಿರಲಿ. ನೋಡಿ, ಜನ್ಮವೇ ದೋಷ. ಇದನ್ನು ನಾವು ಕಂಡುಕೊಳ್ಬೇಕು. ನಾವು ಸುಂದರವಾದ ಶರೀರ ಅಂತ ಹೋಗಿ ಅಪ್ಪಿ ಮುದ್ದಾಡಿ ಈ ಶರೀರಕ್ಕೆ ಮಾರು ಹೋಗ್ತೇವೆ. ಮೂರ್ಖರು ನಾವು. ನೋಡಿ, ಎಷ್ಟು ನಾವು ಜಾಗರೂಕರಾಗಿರ್ಬೇಕು. ಅದರಲ್ಲೂ ಯುವಕ ಯುವತಿಯರು ಹೆಚ್ಚಿನ ಜಾಗರೂಕರಾಗಿರ್ಬೇಕು. ಯಾಕೆಂದ್ರೆ ವಯಸ್ಸಾದವರಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಇದೆಲ್ಲ. ಆಗ್ಲೇ ನೋಡಿ ಅವರು ತಪ್ಪನ್ನು ಮಾಡಿ ಮಾಡಿ ತಿದ್ದುಕೊಂಡು ಮುಂದೆ ಬಂದಿರ್ತಾರೆ. ಅವ್ರು ಮತ್ತೆ ಆ ತಪ್ಪು ಮಾಡೋದಿಲ್ಲ ಬುದ್ಧಿವಂತರಾಗಿದ್ರೆ. ಆದ್ರೆ ಯುವಕರು ಈ ಬಿಸಿ ರಕ್ತದ ಆವೇಶದಲ್ಲಿ ಮಾಡಬಾರ್ದನ್ನ ಮಾಡಕ್ ಹೋಗ್ತಾರೆ. ಅದನ್ನು ಯಾರಿಗೂ ಹೇಳೋದು ಇಲ್ಲ, ಗುಟ್ಟಾಗಿಟ್ಕೊಂಡಿರ್ತಾರೆ. ಅನೇಕ ರೋಗಗಳಿಗೆ ತುತ್ತಾಗ್ತಾರೆ. ಅದರಲ್ಲೂ ಹೆಣ್ಣು ಮಕ್ಕಳು ಹೆಚ್ಚಿನ ಜಾಗರೂಕರಾಗಿರಬೇಕು. ಯಾಕೆಂದ್ರೆ ಹೆಣ್ಣು ಮಗಳು ಒಮ್ಮೆ ಶೀಲವನ್ನು ಕಳೆದುಕೊಂಡರೆ ನೋಡಿ, ಆಕೆಗೆ ಗತ್ಯಂತರವಿಲ್ಲ, ಬೇರೆ ಗತಿ ಇಲ್ಲ ಅವಳಿಗೆ. ಅದರಿಂದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು, ನಮ್ಮ ಭಾರತೀಯ ನಾರಿ ಶಿರೋಮಣಿಗಳು ತಮ್ಮ ಶೀಲವನ್ನು ಅತ್ಯಂತ ಜೋಪಾನವಾಗಿ ಕಾಪಾಡಿಕೊಳ್ಳಬೇಕು. ಸ್ವೇಚ್ಛಾಚಾರವಾಗಿ ಹೆಣ್ಣು ಮಕ್ಕಳು ನಡೆದುಕೊಳ್ಳಬಾರದು. ಆದ್ರಿಂದ ನೋಡಿ, ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳನ್ನು ಹೊರಗಡೆ ಕಳಿಸ್ತಾನೆ ಇರಲಿಲ್ಲ. ಅವ್ರಿಗೆ ಯಾವುದೇ ವಿದ್ಯಾಭ್ಯಾಸ ಇಲ್ಲ, ಎಲ್ಲ ಮನೆಯಲ್ಲೇ. 9 ವರ್ಷ 10 ವರ್ಷಕ್ಕೆ ಮದುವೆ ಮಾಡಿ ಆ ಹುಡುಗಿಯನ್ನ ಗಂಡನ ಮನೆಗೆ ಕಳಿಸ್ಬಿಡೋದು. ಬಾಲ ವಿವಾಹ ಹೀಗಿತ್ತು 100 ವರ್ಷಗಳ ಹಿಂದೆ. ಆದ್ರೆ ಈಗ ನೋಡಿ ಎಷ್ಟು ಬದಲಾವಣೆ ಆಗಿವೆ. ತಿಳಿದುಕೊಳ್ಳೋಣ. ಜನ್ಮವೇ ದೋಷ, ಶರೀರ ಇರುವುದೇ ದೋಷ. ಆ ಶರೀರ ಸಂಪೂರ್ಣ ಕಲ್ಮಷಮಯ. ಆದ್ರೆ ಹಾಗಂತ ತಿರಸ್ಕಾರ ಮಾಡಬಾರದು. ಶರೀರ ಮಧ್ಯಮವೇ ನಮ್ಮ ಸಾಧನೆಗೆ ಪೂರಕ. ಹೌದಲ್ಲ? ನೋಡಿ, ಆಚಾರ್ಯ ಶಂಕರರು ಈ ಜನ್ಮದ ದೋಷದ ಬಗ್ಗೆ ಸ್ಪಷ್ಟವಾಗಿ ತಿಳಿಸ್ತಾರೆ. ಶಿವಮ ಯಾವುದದು? ಶಿವಾಪರಾಧ ಕ್ಷಮಾಪಣ ಸ್ತೋತ್ರದಲ್ಲಿ ನಾವು ಅಪರಾಧವನ್ನು ಮಾಡ್ತೇವೆ. ಯಾವಾಗ? ಶರೀರ ಕಲ್ಮಶವಿಲ್ಲ, ಶರೀರ ತುಂಬಾ ಶುದ್ಧ, ನೀವು ಬೇಕು ಅಂತ ನಮ್ಮ ವೈರಾಗ್ಯ ಬರೆಸೋದಕ್ಕೋಸ್ಕರ ಹೀಗೆ ಮಾಡ್ತಾ ಇದ್ದೀರಿ ನೀವು. ಆಹಾ, ವಾಸ್ತವ ಸತ್ಯವನ್ನ ಹೇಳ್ತಾ ಇದ್ದೇವೆ. ವಾಸ್ತವ ಸತ್ಯವನ್ನು. ವಸ್ತುತಃ ಹೀಗೆ ಇರೋದು. ನೋಡಿ, ಆ ದೋಷವನ್ನು ನೋಡುವುದಿಲ್ಲ ನಾವು, ಆದ್ರಿಂದಲೇ ಮೋಸ ಹೋಗ್ತೇವೆ. ಶಿವ ಅಪರಾಧ ಕ್ಷಮಾಪಣ. ನಾವು ಅಪರಾಧವನ್ನು ಮಾಡ್ತೇವೆ ಸತ್ಯವನ್ನು ಹೇಳದೇ ಇದ್ರೆ.
ಆಚಾರ್ಯ ಶಂಕರರು ಶಿವಾಪರಾಧ ಕ್ಷಮಾಪಣ ಸ್ತೋತ್ರದಲ್ಲಿ ತಿಳಿಸ್ತಾರೆ. ಆದೌ ಕರ್ಮ ಪ್ರಸಂಗಾತ್ ಕಲಯತಿ ಕಲುಷಂ ಮಾತೃಕುಕ್ಷೌ ಸ್ಥಿತಂ ವಿಣ್ಮೂತ್ರಾಮೇಧ್ಯ ಮಧ್ಯೆ ಕ್ವಥಯತಿ ನಿತರಾಂ ಜಾಠರೋ ಜಾತವೇದ. ಯಾವ ವೈದ್ಯಕೀಯ ಸೌಲಭ್ಯ ಇಲ್ಲದೆ ಇರುವಂತಹ ಕಾಲದಲ್ಲಿ, ಯಾವ ವಿದ್ಯುತ್ ಆಗಲಿ ವಾಹನವಾಗಲಿ ಇಲ್ಲದಂತಹ ಕಾಲದಲ್ಲಿ ಆಚಾರ್ಯ ಶಂಕರರು ಸ್ಪಷ್ಟವಾಗಿ ಜನ್ಮ ಹೇಗೆ ಆಗುತ್ತೆ ಅನ್ನುವುದನ್ನು ಅನುದರ್ಶನ ಆಲೋಚಿಸಿದ್ದರು. ಎಷ್ಟು ಸ್ಪಷ್ಟವಾಗಿ ನೋಡಿದ್ದಾರೆ ನೋಡಿ ಅವರು. ಆದೌ ಕರ್ಮ ಪ್ರಸಂಗಾತ್, ಆದೌ ಪ್ರಾರಂಭದಲ್ಲಿ, ಆದಿಯಲ್ಲಿ, ಕರ್ಮ ಪ್ರಸಂಗಾತ್ ಕರ್ಮದ ಪ್ರಸಂಗದಿಂದ, ಕರ್ಮದ ಕಾರಣದಿಂದ, ಮಾತೃಕುಕ್ಷೌ ಸ್ಥಿತಮ್ಮ ನಾನು ಮಾತೃವಿನ ಗರ್ಭದಲ್ಲಿ ವಾಸ ಮಾಡಿದೆ, ಪ್ರವೇಶ ಮಾಡಿದೆ. ನೋಡಿ ಎಲ್ಲಿದ್ದೆ ನಾನು? ವಿಣ್ಮೂತ್ರ ಮೇಧ್ಯ ಮಧ್ಯೆ, ಮೂತ್ರ ಮಲ ಇರುವಂತಹ ಜಾಗದಲ್ಲಿ ನಾನಿದ್ದೆ, ಮಾತೆಯ ಗರ್ಭದಲ್ಲಿ. ವಥಯತಿ ನಿತರಾಂ, ವಥಯತಿ ಕುದಿತಾ ಇದೆ, ಬೇಗುದಿ, ನಾನು ಬೆಂದು ಹೋಗ್ತಾ ಇದ್ದೆ, ಬೇಯಿಸಲ್ಪಟ್ಟೆ. ಎಲ್ಲಿ? ಜಾಠರೋ ಜಾತವೇದ, ಜಠರಾಗ್ನಿ, ಜಾಠರದಲ್ಲಿ, ಜಠರ ಆ ಉದರದಲ್ಲಿ, ಗರ್ಭದಲ್ಲಿ, ಜಾತವೇದ ಅಗ್ನಿ. ಏನ್ ಮೂತ್ರ ಮಲ ತಣ್ಣಗಿರತ್ತೆ ಅಂತ ತಿಳ್ಕೊಂಡ್ರೇನು? ಬಿಸಿ ಬಿಸಿಯಾಗಿರತ್ತದು. ವಿಚಾರ ಮಾಡಿ. ಆ ಬಿಸಿಯಲ್ಲಿ ಭ್ರೂಣ ಬೇಯ್ತಾ ಇತ್ತು, ಬೆಂದು ಹೋಗ್ತಾ ಇತ್ತದು. ಬಾಂಡಲಿಯಲ್ಲಿ ಎಣ್ಣೆಯನ್ನು ಹಾಕಿ ಕುದಿಸುವಾಗ ಈ ಅನೇಕ ಕರಿದ ಪದಾರ್ಥಗಳು ಮಾಡ್ತಾರೆ ನೋಡಿ, ಹೇಗೆ ಕುದಿಯತ್ತೆ ನೋಡಿ ಅದು. ಆ ರೀತಿಯಲ್ಲಿ ಆ ಭ್ರೂಣ ಗರ್ಭವಾಸದಲ್ಲಿ ಕುದಿಯುತ್ತಿತ್ತು. ಎಲ್ಲಿ? ಮೂತ್ರ ಮಧ್ಯೆಯ ಅಗ್ನಿಯಲ್ಲಿ. ನೋಡಿ ಎಷ್ಟು ನೋವಾಗಿರಬೇಕು, ಎಷ್ಟು ನೊಂದಿರಬೇಕು, ಬೆಂದಿರಬೇಕು. ಇಷ್ಟಾದ್ರೂ ಕೂಡ ಹೇ ಶಿವ, ನಾನು ಹುಟ್ಟಿದ ಕೂಡಲೇ ಎಲ್ಲ ಮರ್ತೋದ್ನಲ್ಲ, ನಿನ್ನನ್ನು ಸ್ಮರಿಸಲೇ ಇಲ್ವಲ್ಲ. ಹೇ ಶಿವ, ಕ್ಷಂತವ್ಯ ಮೇ ಅಪರಾಧ. ಹೇ ಶಿವ, ಹೇ ಶಿವ, ಹೇ ಶಿವ, ಶಂಭೋ ಕ್ಷಮ್ಯತಾ, ಕ್ಷಂತವ್ಯ, ಕ್ಷಮಿಸು, ನನ್ನನ್ನು ಕ್ಷಮಿಸು, ನನ್ನ ಅಪರಾಧವನ್ನು ಮನ್ನಿಸು. ನಾನು ನಿನ್ನನ್ನು ಸ್ಮರಿಸಲೇ ಇಲ್ಲ, ಇಹ ಭೋಗದ ಆಸಕ್ತಿಯಲ್ಲೇ ತೊಡಗಿಕೊಂಡು ಬಿಟ್ಟೆ. ನೋಡಿ ಜನ್ಮದ ದೋಷ. ಆದ್ರಿಂದ ಇದನ್ನು ನಾವು ಗಮನಿಸಬೇಕು. ಸ್ಪಷ್ಟವಾಗಿ ನಾವು ಈ ದೃಶ್ಯಾವಳಿಯನ್ನು ಕಣ್ಣಿಗೆ ತಂದುಕೊಳ್ಳಬೇಕು. ಆಗ ನೋಡಿ, ನೀವು ಭೋಗಕ್ಕೆ ಇಂದ್ರಿಯಗಳನ್ನು ಬಳಸಿಕೊಳ್ಳುವುದೇ ಇಲ್ಲ, ಅದೇ ಇಂದ್ರಿಯಗಳನ್ನು ಯೋಗಕ್ಕೆ ಮಾರ್ಪಡಿಸಿಕೊಳ್ಳುವಿರಿ, ಊರ್ಧ್ವಮುಖವಾಗಿ ಜೀವನವನ್ನು ಸಾಗಿಸುವಿರಿ. ಸದಾ ನಿರಂತರ ಆರೋಗ್ಯ, ಮನಸ್ಸು ಸದಾ ಪ್ರಶಾಂತ, ನಿರ್ಮಲ, ಆನಂದಕರ. ನೋಡಿ ಪ್ರಾಪಂಚಿಕತನ ಹೇಗಿದೆ, ಪಾರಮಾರ್ಥಿಕತನ ಹೇಗಿದೆ. ಜ್ಞಾನ ವಿಜ್ಞಾನ ಕ್ಷೇತ್ರ ಕ್ಷೇತ್ರಜ್ಞರ ವ್ಯತ್ಯಾಸವನ್ನು ಗಮನಿಸಿ. ಇದು ಜನ್ಮದ ದೋಷ. ಮುಂದೆ ಜನ್ಮ ಜರ. ಓಹೋ, ಇದು ಬಹಳ ಮುಖ್ಯವಾದಂತಹ ವಿಷಯ. ಏನ್ ಹೇಳ್ತಾರೆ ನೋಡಿ ಆಚಾರ್ಯ ಶಂಕರರು ಜರ, ಮುಪ್ಪಿನ ಬಗ್ಗೆ. ಆ ಇಲ್ಲಿದೆ ಅಲ್ಲ, ಗರ್ಭವಾಸ ಯೋನಿದ್ವಾರ ಆಯ್ತಲ್ಲ. ತಥಾ, ಹಾ, ನಂತರ ಅದು ಜರ ಅಲ್ಲ, ಮೃತ್ಯು. ಜನ್ಮ ಮೃತ್ಯು, ಮೃತ್ಯುವಿನ ಬಗ್ಗೆ ಹೇಳ್ತಾ ಇದ್ದಾರೆ ಆಚಾರ್ಯ ಶಂಕರ. ತಥಾ ಮೃತ್ಯವು ದೋಷಾನುದರ್ಶನಂ, ತಥಾ ಜರಾಯಾ ಪ್ರಜ್ಞಾಶಕ್ತಿ ತೇಜೋ ನಿರೋಧ ದೋಷಾನುದರ್ಶನಂ ಪರಿಭೂತತಾ ಚ ಇತಿ. ನೋಡಿ, ಮೃತ್ಯು ಮತ್ತು ಮುಪ್ಪು ಎರಡನ್ನು ಸೇರಿಸಿಕೊಂಡು ಆಚಾರ್ಯ ಶಂಕರ ಹೇಳ್ತಾ ಇದ್ದಾರೆ.
ಇದರಂತೆ ಸಾವಿನಲ್ಲಿ ಮೃತ್ಯುವಿನಲ್ಲಿ ದೋಷವನ್ನು ಅನುದರ್ಶನ ಮಾಡುವುದು. ಸಾವು ಮತ್ತು ರೋಗ ಇವುಗಳಲ್ಲಿ ಆಗುವ ದೋಷಗಳು ಮುಖ್ಯವಾಗಿ ಅವಯವಗಳ ಸ್ವಾಧೀನವು ತಪ್ಪುವುದು ಮುಂತಾದವು ದೋಷಗಳು. ಇದನ್ನು ಅನುದರ್ಶನ ಆಲೋಚಿಸಬೇಕು. ಸಾವಿನಲ್ಲಿ ದೋಷ. ನಂತರ ಹೀಗೆ ಮುಪ್ಪಿನಲ್ಲಿ, ಮುಪ್ಪಿನಲ್ಲಿ ಏನಾಗುತ್ತೆ ನೋಡಿ, ಜರಾದಲ್ಲಿ ಪ್ರಜ್ಞೆ, ಶಕ್ತಿ, ತೇಜಸ್ಸು ಇವುಗಳು ನಾಶವಾಗುವ ದೋಷವನ್ನು ಕಾಣುವುದು ಮತ್ತು ಮತ್ತೊಬ್ಬರ ತಿರಸ್ಕಾರ ಎಂದು ತಿಳಿಯುವುದು. ಈ ಜರ ಸಾವು ದುಃಖನೇ ಬಿಡಿ, ಅದರಲ್ಲಿ ಏನು ಹೆಚ್ಚಿನ ಅಂಶ ಇಲ್ಲ. ಎಲ್ಲ ಇಂದ್ರಿಯಗಳು ನಿಸ್ತೇಜವಾಗಿ ಹೋಗುತ್ತೆ, ಮೃತ್ಯುವಿಗೆ ವಶನಾಗತ್ತೆ ಆ ಜೀವ. ಹ್ಮ್ ಎಲ್ಲ ತಮ್ಮ ಇಂದ್ರಿಯಗಳು ಶಕ್ತಿಯನ್ನು ಕಳೆದುಕೊಳ್ತವೆ. ಸಾವಿನಲ್ಲಿ ಏನು, ಸಾವಾದ್ಮೇಲೆ ಮತ್ತೇನ್ ಮಾತಾಡೋದು? ಜೀ ಜೀವನ ಇಲ್ಲದಿರುವಾಗ ಹೆಚ್ಚಿನ ಮಾತೇನು? ಆದ್ರೆ ಮುಪ್ಪಿನಲ್ಲಿದೆ ನೋಡಿ, ದೋಷದ ಹಿಂದೆ ಹಿಂಸೆ. ಒಂದು ಶಾರೀರಿಕ ಯಾತನೆ, ಮತ್ತೊಂದು ಮಾನಸಿಕ ಹಿಂಸೆ. ಯಾರೂ ಕೂಡ ನಿಮ್ಮ ಈ ಒಂದು ಮುಪ್ಪಿನ ಅವಸ್ಥೆಯನ್ನು ನೋಡಲು ಇಷ್ಟಪಡುವುದಿಲ್ಲ. ನೀವೇನಾದ್ರೂ ನಿಮ್ ಕತೆ ಹೇಳಕ್ ಹೋದ್ರೆ, ಅಯ್ಯೋ ಶುರು ಆಯ್ತು ಮತ್ತೆ ಇವ್ರದ್ದು ಅಂತೀವಿ ನಾವು. ನಾವು ಆಸಕ್ತಿಯಿಂದ ಹೇಳಿ ಹೇಳಿ ಅಜ್ಜಿ ಏನಾಯ್ತು, ಅಜ್ಜಿ ಅಜ್ಜ ಏನಾಯ್ತು ಅಜ್ಜ. ಆ ತಿರಸ್ಕಾರ ಭಾವನೆ ನೋಡ್ತಾನೆ. ಅಯ್ಯೋ ಇವ್ರು ಬರೀ ಗೋಳು, ಇವ್ರದ್ದು ಏನೋ ಒಂದು ಅಲ್ಲಿ ನೋವು ಇಲ್ಲಿ ನೋವು ಅನ್ಕೊಂಡು ಅಲ್ಲಲ್ಲೇ ಮೂತ್ರ ಮಾಡ್ತಾರೆ. ಬಾಬಾ ಇವ್ರು ಸುಮ್ಮನೆ ದೂರ ಹೋದ್ರೆ ಸಾಕಪ್ಪ. ನೋಡಿ ಮುಪ್ಪಿನಲ್ಲಿ ತಿರಸ್ಕಾರ ಭಾವದಿಂದ ನೋಡ್ತಾರೆ. ಯಾರು? ಬೇರೆಯವರಲ್ಲ, ಮನೆಯಲ್ಲೇ. ನಮ್ಮ ಮನೆಯಲ್ಲೇ, ನಮ್ಮ ಮಕ್ಕಳೇ. ಬೇರೆ ಎಲ್ಲೂ ಹೋಗ್ಬೇಕಾಗಿಲ್ಲ. ಆಸ್ಪತ್ರೆಯಲ್ಲಾದ್ರೂ ದುಡ್ಡಿಗೋಸ್ಕರನಾದ್ರೂ ಅವರು ಆ ಸ್ವಲ್ಪ ಅಂಜಿದರೂ ಕೂಡ ಮಾಡ್ತಾರೆ. ಆದ್ರೆ ಮನೆಯಲ್ಲಿ ಬೈಗುಳ. ಹೌದಲ್ಲ? ಮುಪ್ಪಿನ ಅವಸ್ಥೆಯಲ್ಲಿ ಮಕ್ಕಳ ಬೈಗುಳವನ್ನ ಕೇಳಬೇಕು. ಮಕ್ಕಳ ಪ್ರೀತಿಯಿಂದ ಮಾಡ್ತಾರೆ ಏನು? ಕೆಲವರು ಮಕ್ಕಳು ಇರ್ತಾರೆ ಪಾಪ, ಅವರು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಯಾವುದನ್ನೂ ಕೂಡ ದೋಷವನ್ನು ನೋಡದೆ ಅತ್ಯಂತ ಪ್ರೀತಿಯಿಂದ ತಮ್ಮ ತಂದೆ ತಾಯಿ, ಮುಪ್ಪಾವರಿಸಿರುವ ಆ ತಂದೆ ತಾಯಿಗಳನ್ನು ಭಕ್ತಿಯಿಂದ ನೋಡ್ಕೊಳ್ತಾರೆ. ಎಲ್ಲರೂ ಹಾಗಿರೋದಿಲ್ಲ, ಕೆಲವರು ಇರ್ತಾರೆ. ಅತ್ಯಂತ ಶ್ರದ್ಧಾವಂತ ಮಕ್ಕಳು ಕೂಡ ಇರ್ತಾರೆ. ಮುಪ್ಪಿನ ದೋಷಗಳು ಅನೇಕ ಇವೆ. ಸಮಯ ಮೀರುತ್ತಿದೆ. ಇದರ ಬಗ್ಗೆ ಇನ್ನೂ ಕೂಡ ವಿಚಾರವನ್ನು ಮಾಡೋಣ. ನಾಳೆ ದಿವಸ ಆದಿತ್ಯವಾಸರ ನಮ್ಮ ಅಧ್ಯಯನವನ್ನು, ವಿಚಾರವನ್ನು, ಚಿಂತನ ಮಂಥನವನ್ನು ಮುಂದುವರಿಸೋಣ. ಇಲ್ಲಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ ಶಾಂತಿ ಮಂತ್ರದೊಂದಿಗೆ. ಓಂ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೇಶಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.